ಸುಬ್ಲಕ್ಷ್ಮಿ, ಇಷ್ಟನ ಬಾಸ್ ಹೇಗಿದ್ರು ನಾನು ಹೇಗಿದ್ದೀನಿ ಅಂತ ನೀನೇ ನೋಡಿದ್ಯಾ. ನಾವೇನಾದ್ರೂ ಹಾಗಿದ್ದಿದ್ರೆ ನಿನ್ನ ಹತ್ರ ಸಿಕ್ಬೀಳ್ತಿರ್ಲಿಲ್ವಾ? ಇದು ಹಳೆ ಫೋಟೋ ಸುಬ್ಲಕ್ಷ್ಮಿ. ಈ ಹಳೆ ಫೋಟೋಸ್ನ ಇಟ್ಕೊಂಡೆ ಅರುಣ್ ಪ್ರಸಾದ್ ನಿನ್ನ ನಿನ್ ಗಂಡನ್ನ ದೂರ ಮಾಡಕ್ ನೋಡ್ತಾ ಇದ್ದಾನೆ. ಏನು ಏನ್ ಮಾತು ಅಂತ ಆಡ್ತಿದ್ಯಾ ಶನಾಯ? ಅರುಣ್ ಯಾಕೆ ಇವರಿಬ್ಬರನ್ನು ದೂರ ಮಾಡ್ಬೇಕು? ಯಾಕೆ ಅಂದ್ರೆ ಸುಬ್ಲಕ್ಷ್ಮಿನ ಅವಳ ಗಂಡನ ದೂರ ಮಾಡಿದ್ರೆ ತಾನೆ ಅರುಣ್ ಹತ್ರ ಆಗಕ್ಕಾಗೋದು. ನೋಡಿ ಮಾವ ಹೆಂಗೆಲ್ಲ ಮಾತಾಡ್ತಾವಳೆ ಅಂತ. ಅವಳು ಆಡ್ತಿರೋ ಮಾತಲ್ಲಿ ಸತ್ಯ ಇರ್ಬೋದಲ್ಲ ಸುಬ್ಬಿ? ಎಂತ ನೀಚ್ ಬುದ್ಧಿ ರೀ ನಿಮ್ದು. ನೀಚ್ ಬುದ್ಧಿ ನಂದಲ್ಲ ಅರುಣ್. ಯಾವುದೋ ಹಳೆ ಫೋಟೋ ಇಟ್ಕೊಂಡು ನನ್ನ ಹೆಂಡತಿ ತಲೆ ಕೆಡಿಸ್ತಿದ್ಯಲ್ಲ ನಿಂದು. ನಿನ್ ಮನ್ಸಲ್ಲಿ ಇಂಥ ಚೀಪ್ ಉದ್ದೇಶ ಇದೆ ಅಂತ ಗೊತ್ತಿಲ್ಲದೆ ನಿನ್ನೆ ನಾನು ನಮ್ಮ ಹತ್ರ ಬಿಟ್ಟಿದೆ ನಮ್ ತಪ್ಪು. Get out! Get out from here! ಸುಬ್ಬಿ, ಒಂದೇ ಒಂದು ಕ್ಷಣ ಇವನಿಗೆ ಇರಬಾರ್ದು. ಫೋನಿದೆ ನಾನು ಇದ್ರ ಮಧ್ಯೆ ಬೆರಕ್ ಬಿಡುತ್ತೆ. ಯಾವತ್ತೂ ಇವನ್ ಈ ಕಡೆ ತಲೆ ಹಾಕ್ಬಾರ್ದು. ಸಾರ್ಥಕ ಆಯ್ತು ಸುಬ್ಬಿ. ಅಂತೂ ಇಂಥ ಮಾತು ಕೇಳಿ ನನ್ನ ಮೇಲೆ ಅನುಮಾನ ಪಟ್ಟ್ಯಾರ. ಅದು ಬಂದು ಒಂದು ದೊಡ್ಡ ವಿಷ ಕೊಟ್ಟಿದ್ರೆ ನೆಮ್ಮದಿಯಾಗಿ ಸಾಯ್ತಿದ್ದೆ. ಸಾಕು, ಇನ್ ಏನು ಹೇಳ್ಬೇಡ. ನನ್ನ ನಂಬೋದು ಬಿಡೋದು ನಿನಗ್ ಬಿಟ್ಟಿದ್ದು.